ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್, ದಾವಣಗೆರೆ. ಆತ್ಮೀಯರೇ, 2-3 ದಿನಗಳ ನಂತರ ಮತ್ತೆ ನಾನು ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ. ತಮಗೆಲ್ಲ ಗೊತ್ತೇ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ಯಾವುದೇ ಗಟ್ಟಿಯಾದ ವಿಚಾರ ಇಲ್ಲ ಅಂತ ಅಂದರೆ ನಾನು ವಿಡಿಯೋ ಮಾಡೋದಿಲ್ಲ. ನಮಗೆ ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಏನೋ ತಿಳಿಲಾರದ್ದನ್ನು, ಗೊತ್ತಿಲ್ಲದನ್ನು ಮಾತಾಡೋದು ಉಪಯೋಗ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಆತ್ಮೀಯರೇ, ನಾವು ಬದುಕಿನಲ್ಲಿ ಒಂದು ಉತ್ತಮ ದಾರಿಯಲ್ಲಿದ್ದೇವೆ. ನಮ್ಮ ಜೀವನವನ್ನು ಸೆಟ್ಲ್ ಮಾಡಿಕೊಂಡಿದ್ದೇವೆ, ಒಂದು ಮಟ್ಟಕ್ಕೆ ಬಂದಿದ್ದೇವೆ, ಬೆಳೆದಿದ್ದೇವೆ, ಹಣಕಾಸಿನ ವ್ಯವಹಾರದಲ್ಲಾಗಿರ್ಬೋದು, ಬದುಕಿನಲ್ಲಾಗಿರ್ಬೋದು ಗೆದ್ದಿದ್ದೇವೆ ಅಂತಂದರೆ ಅದಕ್ಕೆ ಕೆಲವೊಂದು ಕಾರಣಗಳಿರ್ತವೆ. ಕೆಲವೊಂದು ನಮ್ಮ ಸುತ್ತಲೂ ಕೆಲವೊಂದು ಸ್ನೇಹಿತರು ಇರ್ತಾರೆ, ಕೆಲವೊಂದು ಸಂಬಂಧಿಕರಿರ್ತಾರೆ, ಕೆಲವೊಂದು ಆತ್ಮೀಯರಿರ್ತಾರೆ, ಕೆಲವೊಂದು ಕುಟುಂಬದವರಿಗೆ ಹತ್ರ ಆಗಿರ್ತಕ್ಕಂಥ ಜನರಿರ್ತಾರೆ. ಇವರೆಲ್ಲರ ಮಧ್ಯೆ ನಾವು ಬದುಕನ್ನು ಸಾಗಿಸ್ತಾ ಇರ್ತೀವಿ. ಆದರೆ ನಮಗೆ ಒಬ್ಬ ಪಾಸಿಟಿವ್ ವ್ಯಕ್ತಿಗಳ ಜೊತೆಗೆ ಒಬ್ಬ ನೆಗೆಟಿವ್ ವ್ಯಕ್ತಿಗಳು ಇರ್ತಾನೆ. ಒಬ್ಬ ಋಣಾತ್ಮಕ ವ್ಯಕ್ತಿಯ ಜೊತೆಗೆ ಒಬ್ಬ ಧನಾತ್ಮಕ ವ್ಯಕ್ತಿ ಕೂಡ ಇರ್ತಾನೆ. ಏನಪ್ಪ ಅಂತಂದ್ರೆ, ನಾವು ಜೀವನದಲ್ಲಿ ಏನಾದರೂ ಮಾಡಬೇಕು, ಚೆನ್ನಾಗಿ ಓದಬೇಕು, ರ್ಯಾಂಕ್ ತಗೋಬೇಕು, ಒಳ್ಳೆ ಜಾಬ್ ತಗೋಬೇಕು, ಒಳ್ಳೆ ಸ್ಯಾಲ್ರಿ ತಗೋಬೇಕು, ಒಳ್ಳೆ ಮನೆ ಕಟ್ಟಬೇಕು. ಈ ರೀತಿಯಾಗಿ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಾನಾ ರೀತಿಯ ಆಸೆ ಕನಸುಗಳನ್ನು ಹೊಂದಿರ್ತಾನೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ವೆರಿ ಗುಡ್, ಒಳ್ಳೆಯದಾಗಲಿ, ಮಾಡು, ಚೆನ್ನಾಗಿರಲಿ, ದೇವರುಗಳನ್ನು ಮಾಡಲತ್ತೆ, ಈ ರೀತಿಯಾಗಿ ನಮಗೆ ಒಂದು ರೀತಿಯಾದ ಬೆಂಬಲವನ್ನು ಕೊಡ್ತಾ ಇರ್ತಾರೆ. ಆದರೆ ಇವರ ಬೆಂಬಲ ಕೇವಲ ನಮಗೆ ಹುಮ್ಮಸ್ಸನ್ನು ತಂದುಕೊಡುತ್ತೆ, ಧೈರ್ಯವನ್ನು ತಂದುಕೊಡುತ್ತೆ. ಆದರೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು, ನಾವು ಅಂದ್ಕೊಂಡಿರ್ತಕ್ಕಂಥ ಕಂಡಿರ್ತಕ್ಕಂಥ ಕನಸನ್ನು ನನಸು ಮಾಡಿಕೊಳ್ಳಲೇಬೇಕು ಅಂತೇಳಿ ನಮ್ಮಲ್ಲಿ ಛಲ ಹುಟ್ಟುವ ರೀತಿಯಲ್ಲಿ, ಛಲ ಬರುವ ರೀತಿಯಲ್ಲಿ ನಾವು ಏನಂತೀವಿ ರೊಚ್ಚಿಗೆದ್ದು ಅದನ್ನು ಮಾಡಲೇಬೇಕಂತೇಳಿ ನುಗ್ಗಬೇಕಾದ್ರೆ ಸ್ನೇಹಿತರು, ಸಂಬಂಧಿಕರು, ಹಿತೈಷಿಕರಿಗಿಂತ ಮುಖ್ಯವಾಗಿ ನಮ್ಮ ಎದುರಲ್ಲಿ ಒಬ್ಬ ಶತ್ರು ಇರಬೇಕು. ನಮ್ಮನ್ನು ಸದಾ ಪ್ರಶ್ನೆ ಮಾಡತಕ್ಕಂಥ ವ್ಯಕ್ತಿ ಇರಬೇಕು. ನಿನ್ನ ಕೈಯಲ್ಲಿ ಆಗುತ್ತಾ ಮನೆ ಕಟ್ಟೋದು, ನಿನ್ನ ಕೈಯಲ್ಲಿ ಆಗುತ್ತಾ ಚೆನ್ನಾಗಿ ಓದೋದು, ನಿನ್ನ ಕೈಯಲ್ಲಿ ಆಗುತ್ತಾ ಒಂದು ಒಳ್ಳೆ ಬೈಕ್ ತಗೊಳ್ಳೋದು, ನಿನ್ನ ಕೈಯಲ್ಲಿ ಆಗುತ್ತಾ ಗುರು ಅವತ್ತು ಹೇಳಿದ್ದಲ್ಲ ಕಾರ್ ತಗೊಳ್ಳೋಕೆ ಅಂತೇಳಿ ನಮಗೆ ಒಂದು ಫೈರ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಆದ್ಮೇಲೆ ಇವತ್ತು ನಾವೇನು, ನನ್ನ ದಾವಣಗೆರೆಯಲ್ಲಿ ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆಯಲ್ಲಿ ಚಾಲಕನ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ನನಗಿಂತ ಒಂದು 5 ವರ್ಷ ಸೀನಿಯರ್ ಡ್ರೈವರ್, ಅವನು ಭಾಳ ಅನುಭವಿ ಚಾಲಕ. ಅವನೆದುರಿಗೆ ನಾನು ಒಂದು ಸರಿ ಹೇಳಿದೆ, ನಾನು ನಿಂತರ ಡ್ರೈವರ್ ಆಗ್ಬೇಕು, ನಾನು ನಿಂತರ ಬಸ್ ಓಡಿಸ್ಬೇಕು, ಕಾರ್ ಓಡಿಸ್ಬೇಕು, ಈ ಚಾಲನಾ ವೃತ್ತಿಯಲ್ಲಿ ಒಂದು ಬದುಕನ್ನು ಕಟ್ಕೊಳ್ಬೇಕಂತ ಒಂದು ಆಸೆಯನ್ನು ಹೇಳಿದಾಗ, ಅಯ್ಯೋ ನಿನ್ನ ಕಾಲ ಆಗುತ್ತೇನೋ, ನೀನಿರೋದು ನೋಡು, ವೀಕ್ ಇದೆಯಾ, ತೆಳಗಿದೆಯಾ, ಫಿಟ್ನೆಸ್ ಇಲ್ಲ, ಇದನ್ನು ಬಿಟ್ಬಿಡಪ್ಪ, ನಿನ್ಗೆ ಎದಕ್ಕೆ ಬೇಕಂತ ಅಂದ. ಬಿಡು ಅಂತ ಸುಮ್ಮನೆ ಅದೇ. ಮತ್ತೆ ಆ ವ್ಯಕ್ತಿ ನನಗೆ ಫೈರ್ ಬೆಂಕಿ ಅನ್ನಿಸ್ತಾ ಬಂದ. ಏನು ನೀನೆಲ್ಲ ಡ್ರೈವರ್ ಹಾಕಿ ಆಗುತ್ತಾ, ಅದು ನಿನ್ನ ಕೈಲಿ ಆಗುತ್ತಾ ಅಂತ ಪದೇ ನನ್ನೊಳಗಿರ್ತಕ್ಕಂಥ ಒಂದು ಸೂಕ್ತವಾದ ಮನಸ್ಸಿನ ಜೊತೆಗೆ, ಭಾವನೆಗಳ ಜೊತೆಗೆ ಅವನು ಚೆಲ್ಲಾಟ ಆಡ್ತಾ ಬಂದಾಗ ನನಗೆ ಸಿಟ್ಟು ಬಂತು, ಕೋಪ ಬಂತು. ಇವನು ಕ್ಲೋಸ್ ಫ್ರೆಂಡು, ಪದೇ ನಿನ್ನ ಕೈಲಿ ಆಗಲ್ಲ ಅಂತ ಅಂದೆ ಅಂತಂತೇಳಿ ಛಲ ಬಿದ್ದು ನಾನು ಈ ಒಂದು ಫೀಲ್ಡಿಗೆ ಬಂದೆ. ಆ ಡ್ರೈವರ್ ಒಬ್ಬ ಅನುಭವಿ ಚಾಲಕನಾಗಬೇಕಾದ್ರೆ ಸುಮಾರು ನೋವು ತೊಂದರೆಗಳು ಬರ್ತದೆ. ಯಾರು ಆರಂಭಿಕವಾಗಿ ಗಾಡಿಗಳನ್ನು ಕೊಡೋಲ್ಲ, ಕಲಿಸಲ್ಲ, ನಿಂದನೆ ಅಪನಿಂದನೆಗಳು, ಬೈಗಳ, ನಿನಗೆ ಯಾಕೋ ಈ ಕೆಲಸ ಅನ್ನೋ ಮಟ್ಟಿಗೆ ಇದು ಬೇಜಾರು ತರುತ್ತೆ. ಆದರೆ ಕಲಿತ ಮೇಲೆ ಗುರುವೇ ಅದರಿಂದ ಒಂದು ಅನ್ನ ಸಿಗುತ್ತೆ, ನಮ್ಮ ಕುಟುಂಬವನ್ನು ಸಲಬಹುದು, ನಮ್ಮ ಜೀವನವನ್ನು ಕಟ್ಟಿಕೊಡ್ಬೋದು. ಇದು ನನ್ನದೇ ಆದಂಥ ಒಂದು ಉದಾಹರಣೆಯನ್ನು ನಾನು ನಿಮ್ಗೆ ಯಾಕೆ ಕೊಟ್ಟೆ ಅಂತ ಅಂದರೆ, ಖಂಡಿತ ನಾನು ಯಾರಿಗೂ ರೋಲ್ ಮಾಡಲ್ಲ, ಖಂಡಿತ ನಾನೊಬ್ಬ ಸೆಲೆಬ್ರಿಟಿ ಅಲ್ಲ, ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ಉಪನ್ಯಾಸಕನಲ್ಲ, ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯವಾದ ವ್ಯಕ್ತಿ. ಹೀಗೆ ನಮ್ಮಲ್ಲಿ ನಮ್ಮ ಪರವಾಗಿ ಇರ್ತಕ್ಕಂಥ ವ್ಯಕ್ತಿಗಳಿಗಿಂತಲೂ ನಮ್ಮನ್ನು ಪ್ರಶ್ನಿಸ್ತಕ್ಕಂಥ, ನಮ್ಮನ್ನು ಕ್ವಶನ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಇದ್ದರೆ ನಾವು ಬದುಕಲ್ಲಿ ಜೀವನ ಮಾಡೋಕ್ಕೆ, ಒಂದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ. ಈಗ ಸಪೋಸ್ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಕೂತಿರ್ತೀರ, ಒಂದು ಟೀ ಶಾಪಲ್ಲಿ ಕೂತಿರ್ತೀರ, ಟೀ ಕುಡಿತಾ ಇರ್ತೀರ. ಅಲ್ಲಿಗೆ ನಿಮ್ಮ ಒಬ್ಬ ಫ್ರೆಂಡ್ ಒಂದು ಹೊಸ ಬೈಕನ್ನು ತಂದು ನಿಲ್ಲಿಸ್ತಾನೆ. ಏನಂದ್ರೆ ಹೊಸ ಬೈಕ್ ತಂದೆ ಕಣಪ್ಪ ಹೊಸ ಬೈಕು,
ನಾನು ಈ ಥರದೊಂದು ಬೈಕ್ ತಗೋಬೇಕು, ನನಗೆ ಆಸೆ ಇದೆ ಅಂದಾಗ ಆ ಹೊಸ ಬೈಕ್ ತಂದಿರ್ತಕ್ಕಂಥ ವ್ಯಕ್ತಿ ಏನಂತಾನೆ, ನಿನ್ನ ಕೈಲಿ ಆಗುತ್ತೇನೋ, ನಿನಗೆ ಸ್ಯಾಲ್ರಿ ಎಷ್ಟು, ನಿನ್ನ ದುಡಿಮೆ ಎಷ್ಟು, ನಿನ್ನ ಕಮಿಟ್ಮೆಂಟ್ಗಳಿದೆ, ನಿನ್ನ ಕೈಲೆಲ್ಲ ಆಗುತ್ತೇನೋ ಅಂದಾಗ ಸಿಟ್ಟು ಬಂದು 2-3 ಡೇಸಲ್ಲಿ ಅದೇ ಟೀ ಶಾಪ್ ಹತ್ರ ಬೈಕ್ ತಗೊಂಬಂದು ನಿಲ್ಲಿಸಿ, ನೋಡಪ್ಪ ಗುರು ಬೈಕ್ ತಂದಿದ್ದೀನಿ ಅಂತ ಹೇಳ್ಬೋದು. ಹಂಗೆ ನಮ್ಮಲ್ಲಿ ಛಲ ಹುಟ್ಟಿಸ್ತಕ್ಕಂಥವ್ರು, ನಾವು ಜೀವನದಲ್ಲಿ ಏನಾದ್ರು ಒಂದು ಅಂದ್ಕೊಂಡಾಗ ಅದನ್ನು ಸಾಧಿಸಲೇಬೇಕಂತ ಹಠವನ್ನು ಬರ್ತಕ್ಕಂಥದ್ದು ನಮ್ಮ ಶತ್ರುಗಳಿಂದಲೇ ಹೊರತು, ನಮ್ಮ ವಿರುದ್ಧ ದಿಕ್ಕಿನಲ್ಲಿ ಮಾತಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ಹೊರತು ನಮ್ಮ ಸಂಬಂಧಿಕರಿಂದಲ್ಲ, ನಮ್ಮ ಸ್ನೇಹಿತರಿಂದಲ್ಲ, ನಮ್ಮ ಹಿತೈಷಿಗಳಿಂದ ಅಂತಲ್ಲ. ಸ್ನೇಹಿತರು ಏನು ಹೇಳ್ಬೋದು, ಬಾ ಮಚ್ಚ ಸಾಯಂಕಾಲ ಪಾರ್ಟಿ ಮಾಡೋಣ ಅನ್ಬೋದು. ಸಂಬಂಧಿಕರು ಬಾರಪ್ಪ ನಮ್ಮ ಮನೆ ಹಬ್ಬಕ್ಕೆ ಊಟ ಮಾಡ್ಕೊಂಡಿರು ಅಂತ ಹೇಳ್ಬೋದು ಅಷ್ಟೇ. ಹಿತೈಷಿಗಳು ಏನಪ್ಪ ಚೆನ್ನಾಗಿದೆಯಾ ಅಂತಂದು ಹೇಳಿ ಒಂದು ಒಳ್ಳೆಯ ಮಾತುಗಳನ್ನು ಆಡ್ಬೋದು. ಆದರೆ ನಾವು ಬದುಕಲ್ಲಿ ಏನಾದರೂ ಆಗಬೇಕು, ನಾವು ಜೀವನವನ್ನು ಕಟ್ಕೋಬೇಕು, ಅವ್ರಿಗಿಂತ ಚೆನ್ನಾಗಿ ಬದುಕಬೇಕಂತ ಏನಾದರೂ ಒಂದು ಹಠ ಛಲ ಏನಾದರೂ ಬರ್ಬೇಕಂತಂದರೆ ಅದು ನಮ್ಮಲ್ಲಿರೋ ಶತ್ರುಗಳಿಂದ ಮಾತ್ರ. ಕೆಲವರು ಗಾಡಿ ಮೇಲೆ ಹಾಕ್ಸಿರ್ತಾರೆ, ಶತ್ರುಗಳ ಆಶೀರ್ವಾದ ಬಹುತೇಕ. ಅದು ಈ ಒಂದು ವಿಚಾರವನ್ನು ಇಟ್ಕೊಂಡಂತೇಳಿ ನಾವು ತಿಳ್ಕೊಂಡಿರ್ಬೋದು. ಆದಮೇಲೆ ಯಾವತ್ತು ಶತ್ರುಗಳನ್ನು ಪ್ರೀತಿಸಿ ಜೊತೆಗೆ ಇರ್ರಿ. ಆದರೆ ಅವರು ಆಗ್ತಕ್ಕಂಥ ಪ್ರಶ್ನೆಗಳಿಗೆ, ಅವರು ಆಗ್ತಕ್ಕಂಥ ಒಂದು ಸವಾಲುಗಳಿಗೆ ನಿಧಾನಗತಿಯಲ್ಲಿ ನಿಮ್ಮದೇ ಆದ ಶೈಲಿಯಲ್ಲಿ ಉತ್ತರವನ್ನು ಕೊಡಿ. ಅವನು ಯಾವತ್ತೂ ನಿಮ್ಮ ತಂಟೆಗೆ ಬಂದಿರಬಾರ್ದು. ಆ ರೀತಿಯಲ್ಲಿ ನೀವು ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಿ, ಸಂತೋಷವನ್ನು ಕಾಣಿ, ನೆಮ್ಮದಿಯನ್ನು ಕಾಣಿ. ನಿಮ್ಮ ಕುಟುಂಬ, ನಿಮ್ಮ ತಾಯಿ ತಂದೆ, ನಿಮ್ಮ ಹೆಂಡತಿ ಮಕ್ಕಳನ್ನ ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಮಾಡಿ. ಆ ವ್ಯಕ್ತಿ ಏನೋ ಚಾಲೆಂಜ್ ಆಗಿದೆ ಅಂದ ತಕ್ಷಣ ಅವನ ಕತ್ತಿನ ಪಟ್ಟಿ ಹಿಡಿದು ಜಗಳ ಮಾಡೋಕೆ ಹೋದರೆ ಅವನಿಗೆ ನಿಮಗೆ ಯಾವ ಡಿಫ್ರೆನ್ಸು ಇರಲ್ಲ. ನಿನ್ನ ಕೈಲಿ ಆಗುತ್ತಾ, ನಿನ್ನ ಕೈಲಿ ಆಗುತ್ತಾ, ನಿನ್ನ ಕೈಲಿ ಆಗುತ್ತಾ ಅಂತಂದೇಳಿ ಪದೇ 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 ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳಗೆ ಸೂಕ್ತವಾಗಿ ಅಡಿರ್ತಕ್ಕಂಥ ಒಂದು ಕೋಪವನ್ನು ಆತ ಉರಿದುಂಬಿಸಿ ಅವನಿಗೇ ಗೊತ್ತಿಲ್ಲದಂಗೆ ನಿಮ್ಮ ಸಕ್ಸಸ್, ನಿಮ್ಮ ಗೆಲುವಿಗೆ ಅವನ ಕಾರಣನಾಗಿರ್ತಾನೆ. ಯಾರೆಂದಿಗೂ ಜಗಳ ಮಾಡದೆ ಅವನಿಗೆ ನೀವು ಅವನು ಹಾಕಿರ್ತಕ್ಕಂಥ ಸವಾಲಿಗೆ ಆ ಕ್ಷಣ ನೀವು ಸುಮ್ಮನೆ ಎದ್ದು ಬಂದುಬಿಡ್ರಿ. ವಾಪಸ್ ನೀವು ಇರ್ತಕ್ಕಂಥ ಉತ್ತರ ಏನಿದೆ, ಅವನ ಮೈ ಚಳಿ ಬಿಟ್ಟು ಅವನು ಕೂರಬೇಕು. ಆ ರೀತಿಯಾದಂಥ ಉತ್ತರವನ್ನು ಕೊಡಿ. ಆದ್ಮೇಲೆ ಯಾವತ್ತು ಮತ್ತೊಮ್ಮೆ ನಾನು ಹೇಳ್ತೀನಿ, ನಮ್ಮ ಅಭಿವೃದ್ಧಿ, ನಮ್ಮ ಸಕ್ಸಸ್, ನಮ್ಮ ಗೆಲುವು ನಮ್ಮ ಶತ್ರುಗಳಿಂದಲೇ ಹೊರತು ಸ್ನೇಹಿತರಿಂದಲ್ಲ, ಸಂಬಂಧಿಕರಿಂದಲ್ಲ. ಸಂಜೆ ನಾವು ಟೇಬಲಿಗೆ ಕೂತ್ಕೊಂಡು ಎಣ್ಣೆ ಹೊಡಿತೀವಲ್ಲ, ಅವ್ರ ಕಡೆಯಿಂದ ಖಂಡಿತ ಅಲ್ಲವೇ ಅಲ್ಲ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಯಾರ್ಯಾರು ನನ್ನ ಬಸವೇಶ್ವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿದರೆ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಪ್ರತಿಯೊಂದು ನೋಟಿಫಿಕೇಷನ್ಗಳು ಬರ್ತವೆ. ಇನ್ನು ಬರುವಂಥ ದಿನಮಾನಗಳಲ್ಲಿ ನಾವು ತೆರೆಮರೆ ಕಲಾವಿದರನ್ನು ಗುರುತಿಸ್ತಕ್ಕಂಥದ್ದು, ವಿದ್ಯಾವಂತ ಯುವಕರು ಯಾರು ಈ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ನೆರವನ್ನು ಕೊಡಿಸ್ತಕ್ಕಂಥದ್ದು ಭಾಳ ಒಂದು ಪ್ಲ್ಯಾನ್ ಇದೆ. ಅದಕ್ಕಾಗಿ ತಮ್ಮ ಪ್ರೀತಿಯ ಅಭಿಮಾನ ಬೇಕು. ದಯಮಾಡಿ ನೀವು ಸಬ್ಸ್ಕ್ರೈಬ್ ಬಟನ್ ಹೊಡೆಯೋದ್ರ ಮೂಲಕ ನನಗೆ ಬೆಂಬಲವನ್ನು ಕೊಡಿ ಅಂತ ಹೇಳಿ ನಾನು ನಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ.